ಹಾಯ್ ಫ್ರೆಂಡ್ಸ್, ಹೆಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ ಹೆಸರು ಪುಷ್ಪಾವತಿ ಅಂತ. ನಾವು ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಮುಂದೆ ಇಟ್ಕೊಂಡು ನಿಮ್ಮ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಂದರೆ ಆರೋಗ್ಯವೇ ಮಹಾಭಾಗ್ಯ. ಈಗ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸಮಸ್ಯೆ, ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ವಯಸ್ಸವ್ರಿಗೂ ಕೂಡ ತುಂಬ ಇದೆ. ಅಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಸ್ವಲ್ಪ ಮಟ್ಟದಲ್ಲಾದರೂ ನಾವು ಆರೋಗ್ಯವಾಗಿ ಇರಬೇಕು ಅನ್ನೋಕ್ಕೆ ಏನೆಲ್ಲ ನಾವು ರೂಲ್ಸ್ನ ಫಾಲೋ ಮಾಡಬೇಕು, ಪ್ರತಿದಿನ ನಾವು ಏನು ಮಾಡಿದ್ರೆ ನಾವು ಆರೋಗ್ಯವಾಗಿ ಇರ್ತೀವಿ ಅನ್ನೋದನ್ನ ನಾನು ಪ್ರತಿದಿನ ತಿಳಿಸ್ತಾ ಬರ್ತೀನಿ. ಅದರಲ್ಲಿ ಇವಾಗ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮಗೆ ವಾಟರ್. ಅದನ್ನು ನೀರನ್ನ ಪ್ರತಿದಿನ ನಮ್ಮ ಬಾಡಿನಲ್ಲಿ 70% ನಾವು ನೀರನ್ನ ಕೊಡಬೇಕಾಗುತ್ತೆ. 24% ಕಾರ್ಬೋಹೈಡ್ರೇಟ್ನ ಕೊಡಬೇಕಾಗುತ್ತೆ, 4% ಪ್ರೋಟೀನ್ಸ್ ಕೊಡಬೇಕಾಗುತ್ತೆ, 1% ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ನ ಕೊಡಬೇಕಾಗುತ್ತೆ, 1% ಫ್ಯಾಟ್ನ ಅಂಶ ಇರಬೇಕಾಗುತ್ತೆ ಫ್ರೆಂಡ್ಸ್. ಆದರೆ ಇವತ್ತು ಹೊರ್ಗಡೆ ನೀರು ಕುಡಿಯೋದೇ ಕಷ್ಟ ಆಗಿದೆ ಫ್ರೆಂಡ್ಸ್. ಕೆಲಸಕ್ಕೆ ಹೋಗ್ತಾರೆ, ಕೆಲಸದಲ್ಲಿ ಅವರು ಲಂಚ್ ಟೈಮ್, ಊಟ ಟೈಮ್ ಮಾತ್ರ ನೀರು ಕುಡಿತಾರೆ, ಮಧ್ಯ ನೀರು ಕುಡಿಯಲ್ಲ. ಹಂಗಾಗಿ ತುಂಬ ಜನ ಇವತ್ತು ಹೆಲ್ತ್ಗಾಗಿ ಸಫರ್ ಪಡ್ತಾ ಇದ್ದಾರೆ. ನೀರಿನ ಕಾರ್ಯ ಏನು ಮಾಡುತ್ತಪ್ಪ ಅಂದರೆ ಆಘಾತವನ್ನು ಹೀರ್ಕೊಳ್ಳುತ್ತೆ, ಜೊತೆಗೆ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುತ್ತೆ, ರಕ್ತ ಗಾತ್ರ ಪ್ರಮಾಣವನ್ನು ಕಾಪಾಡಿಕೊಳ್ಳುತ್ತೆ. ಸೊ ನಾವು ನೀರು ಕುಡ್ದಿಲ್ಲ ಅಂದರೆ ರಕ್ತ ಎಪ್ಗಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗಾತ್ರವನ್ನು ಕಾಪಾಡಿಕೊಳ್ಳುತ್ತೆ, ಮೂಳೆಗಳು ಕೀಲುಗಳಿಗೆ ಘರ್ಷಣೆ ಆಗದಂತೆ ಕಾಪಾಡಿಕೊಳ್ಳುತ್ತೆ, ಪೌಷ್ಟಿಕಾಂಶಗಳು ಮತ್ತು ತ್ಯಾಜ್ಯವನ್ನು ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಬರ್ತಕ್ಕಂಥ ತ್ಯಾಜ್ಯವನ್ನು ಸರಬರಾಜು ಮಾಡುತ್ತದೆ. ಜೊತೆಗೆ ಸೇವಿಸಬೇಕಾದ ನೀರಿನ ಪ್ರಮಾಣ ಎಷ್ಟಪ್ಪ ಅಂದರೆ ಪ್ರತಿದಿನ 2 ರಿಂದ 3 ಲೀಟರ್ ನೀರನ್ನು ನಾವು ಕುಡಿಯಬೇಕಾಗುತ್ತೆ. ಹೆಲ್ತಾಗಿ ಇರಬೇಕು ಅಂದರೆ ಪ್ರತಿದಿನ ನಾವು 2 ರಿಂದ 3 ಲೀಟರ್ನಷ್ಟು ನೀರನ್ನು ಕುಡಿಬೇಕು ಫ್ರೆಂಡ್ಸ್. ಈಗ ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆಗಳು ಯಾವ್ಯಾವುದಪ್ಪ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಆಗಿಸ್ತದೆ, ಜೊತೆಗೆ ಬಲಹೀನತೆ, ನಿರುತ್ಸಾಹ ಉಂಟಾಗುತ್ತೆ, ಜೀರ್ಣಕ್ರಿಯೆ ಕುಂಠಿತವಾಗುತ್ತೆ, ಜೊತೆಗೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಹೃದಯ ಬಡಿತ ಕಡಿಮೆ ಆಗ್ತಾ ಹೋಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಕುಂಠಿತವಾಗುತ್ತೆ, ಜೊತೆಗೆ ಸ್ತನ ಕ್ಯಾನ್ಸರ್ ಬರುವ ಚಾನ್ಸಸ್ಸು ಕೂಡ ಇರುತ್ತೆ ಫ್ರೆಂಡ್ಸ್. ಮತ್ತು ಜೊತೆಗೆ ಮೂಳೆಗಳು ಬಲಹೀನತವಾಗ್ತವೆ, ಸಾಂದ್ರತೆ ಕೊರತೆ ಆಗುತ್ತೆ, ರಕ್ತ ಹೆಪ್ಪುಗಟ್ಟುವಿಕೆ ಆಗುತ್ತೆ, ಮಕ್ಕಳ ಬೆಳವಣಿಗೆಗೆ ಕೊರತೆ ಆಗುತ್ತೆ, ದೇಹದ ತೂಕ ಕಡಿಮೆ ಆಗ್ತಾ ಬರುತ್ತೆ, ಮಾಂಸಖಂಡಗಳು ಕುಗ್ಗುತ್ತವೆ, ಮತ್ತು ಲೋ BP ಕೂಡ ಬರೋ ಚಾನ್ಸಸ್ ಇರುತ್ತೆ, ರಕ್ತಹೀನತೆ, ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ, ಚರ್ಮದ ಮೇಲೆ ಬಂಗು ಅಂತ ನಮ್ಮ ಪಿಗ್ಮೆಂಟೇಷನ್ ಅಂತೀವಲ್ಲ, ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ಇರುತ್ತೆ, ಗಾಯಗಳು ಬೇಗ ವಾಸಿಯಾಗಲ್ಲ, ಜೊತೆಗೆ ಕೂದಲು ಉದುರುವಿಕೆ ಕೂಡ ಆಗುತ್ತೆ. ಇದೆಲ್ಲ ಏನಪ್ಪ ಅಂದರೆ ಪ್ರೋಟೀನ್ ಕಡಿಮೆ ಆದಾಗ ನಮಗೆ ಬರ್ತಕ್ಕಂಥ ಕಾಯಿಲೆಗಳು ಫ್ರೆಂಡ್ಸ್. ಆದರೆ ನಾವು ಪ್ರೋಟೀನ್ನ ತಗೋಬೇಕು ಅಂದರೆ ಪ್ರತಿದಿನ ಏನು ತಗೋಬೇಕು ಅಂದರೆ ನಮಗೆ ಬೇಕಾದಷ್ಟು ನಾವು ಪ್ರೋಟೀನ ತೆಗೆದುಕೊಳ್ಬೇಕು ಅಂದರೆ ಪೌಷ್ಟಿಕಾಂಶಗಳ ಕೊರತೆ ಸರಿದೂಗಿಸಲು ಪ್ರೋಟೀನ್ ಸಪ್ಲಿಮೆಂಟಲ್ ಅವಶ್ಯಕತೆ ಇದೆ ಫ್ರೆಂಡ್ಸ್. ಆದರೆ ನಾವು ಪ್ರೋಟೀನ್ ಸಪ್ಲಿಮೆಂಟರ್ ತಗೊಬೇಕು ಅಂದರೆ ಏನೆಲ್ಲ ತಗೋಬೇಕು, ವಿಟಮಿನ್ಸ್ಗಳ ಆಹಾರಗಳ ಮೂಲಕ ತಗೋಬೇಕು ಅಂದರೆ ನಾವು ಏನೆಲ್ಲ ತಗೋಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್, ಪ್ರತಿದಿನ ನೀರಿನಲ್ಲಿ ಕರಗಬಲ್ಲ ವಿಟಮಿನ್ಸ್ಗಳನ್ನ ತಗೋಬೇಕಾಗತ್ತೆ. ಯಾವುದು ಅಂದರೆ ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B4, B5, ಅದಕ್ಕೆ ವಿಟಮಿನ್ 6, ವಿಟಮಿನ್ 9, ಹಾಗೆ ವಿಟಮಿನ್ 12, ವಿಟಮಿನ್ 12 ಬಯೋಟಿಕ್ ಮತ್ತು ವಿಟಮಿನ್ C. ಈ ಥರ ನಾವು ನಮ್ಮ ಬಾಡಿಗೆ ತಗೋಬೇಕಾಗುತ್ತೆ. ಇದು ಯಾವುದ್ರಲ್ಲಿ ಸಿಗುತ್ತಪ್ಪ ಅಂದರೆ ಮೀನು, ಹಣ್ಣು, ಹಾಲು ಅಥವಾ ಫ್ರೂಟ್ಸ್, ತರಕಾರಿಗಳಿಂದ ಅಥವಾ ಮೊಟ್ಟೆಗಳಿಂದ ಇದೆಲ್ಲ ನಮಗೆ ವಿಟಮಿನ್ಸ್ ಸಿಗುತ್ತೆ. ಆದರೆ ಫ್ಯಾಟ್ನಲ್ಲಿ ಕರಗಬಲ್ಲ ಅಂತ ವಿಟಮಿನ್ಸ್ಗಳು ಯಾವುದಪ್ಪ ಅಂದರೆ ವಿಟಮಿನ್ A, ವಿಟಮಿನ್ D, ವಿಟಮಿನ್ E, ವಿಟಮಿನ್ K ಇವು ಅತಿ ಸುಲಭವಾಗಿ ಫ್ಯಾಟ್ನಲ್ಲಿ ಕರಗ್ತವೆ. ಆದರೆ ವಿಟಮಿನ್ ಮತ್ತು ಮಿನರಲ್ಸ್ಗಳು ಕೊರತೆ ಆಗುವ ಪರಿಣಾಮಗಳು ಏನಪ್ಪ ಅಂದರೆ ರಾತ್ರಿ ಕುರುಡು ಅಂದರೆ ರಾತ್ರಿ ಟೈಮ್ ಕಣ್ಣು ಕಾಣಿಸಲ್ಲ ಅಂತ ಇರ್ಬೋದು,
ಮೂಳೆಗಳ ಸಾಂದ್ರತೆ ಕೊರತೆ ಇರ್ಬೋದು, ಅಮೇನಿಯಾ ಅಂದರೆ ತಲೆನೋವು, ಕೆಲವ್ರಿಗೆ ಅವಾಗ ಹೆಚ್ಚು ತಲೆನೋವು ಬರ್ತಾ ಇರ್ತದೆ, ತಲೆನೋವು ಇರ್ಬೋದು, ನೆಗಡಿ, ಜ್ವರ, ಗಳಗಂಡ ರೋಗ, ಅಲ್ಲಿನ ಸಮಸ್ಯೆ, ಈ ಥರ ತುಂಬ ಸಮಸ್ಯೆಗಳು ನಮಗೆ ವಿಟಮಿನ್ಸಿಂದ ಪ್ರೋಟೀನಿಂದ ಬರ್ತಾ ಇದೆ ಫ್ರೆಂಡ್ಸ್. ಹಾಗಾದರೆ ನಾವು ಪ್ರೋಟೀನ್ ಅಂಶ ತಗೋಬೇಕು, ಪ್ರೋಟೀನ್ ನಮಗೆ ಬಾಡಿಗೆ ಪ್ರತಿನಿತ್ಯ ಬೇಕು ಅಂದರೆ ನಾವು ಪ್ರತಿದಿನ ಏನೆಲ್ಲ ಆಹಾರಗಳನ್ನ ತಗೋಬೇಕು. ನಾವು ಬಾದಾಮಿ ತೊಗೋಬೇಕಾಗುತ್ತೆ 120 ಗ್ರಾಮ್ ಅಷ್ಟು, ಸೋಯಾಬೀನ್ಸ್ ತೊಗೋಬೇಕಾಗುತ್ತೆ, ಕ್ಯಾರೆಟ್ ತೊಗೋಬೇಕಾಗುತ್ತೆ, ಜೊತೆಗೆ ಅಕ್ಕಿ, ಅನ್ನ, ಕಂದು ಅಕ್ಕಿ ತೊಗೋಬೇಕಾಗತ್ತೆ, ಕಿತ್ತಳೆ ತೊಗೋಬೇಕಾಗತ್ತೆ, ಮೊಟ್ಟೆಗಳು ತೊಗೋಬೇಕಾಗತ್ತೆ, ಜೊತೆಗೆ ಮೀನು, ಶೇಂಗಾ, ಟೊಮೊಟೊ, ಬೀನ್ಸು, ಪನ್ನೀರು, ಪಪಾಯ, ಹೀಗೆ ಗೋಡಂಬಿ, ಮೆಕ್ಕೆಜೋಳ, ಈ ಥರ ಪ್ರತಿಯೊಂದೂ ನಾವು ಪ್ರತಿದಿನ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಪ್ರತಿದಿನ ಇಷ್ಟೊಂದು ವಸ್ತುಗಳನ್ನು ನಾವು ಪ್ರತಿದಿನ ತೊಗೋಬೇಕು ಅಂದರೆ ಅದರ ಕಾಸ್ಟ್ ಎಷ್ಟಾಗುತ್ತೆ ಅಲ್ವಾ? ಅದನ್ನು ಕಾಸ್ಟ್ ಎಷ್ಟಾಗುತ್ತೆ, ಮತ್ತು ಅದನ್ನು ತೊಗೊಳ್ಳೋದು ಇಲ್ಲ ಫ್ರೆಂಡ್ಸ್. ಇವಾಗಿನ ಸಿಚುವೇಷನಲ್ಲಿ ಬೆಳಗ್ಗೆ ಮಾಡಿದ ಟಿಫನ್ನೇ ಮಧ್ಯಾಹ್ನ ತಿಂತಾರೆ, ರಾತ್ರಿ ಬೆಳಗ್ಗೆ ಮಾಡಿದ್ದೆ ಮತ್ತೆ ರಾತ್ರಿಗೂ ಅದನ್ನೇ ತಿನ್ನೋವಂಥ ಪರಿಸ್ಥಿತಿ ಇವಾಗ. ಯಾಕೆಂದರೆ ಎಲ್ಲ ರೈಟ್ಗಳು ತುಂಬ ಅಷ್ಟೊಂದು ಗಗನಕ್ಕೆ ಏರಿದ್ರೆ. ಆದರೆ ಇಷ್ಟೊಂದು ಪದಾರ್ಥಗಳನ್ನು ಬೇಕಾದರೆ ನಾವು ಒಂದೇ ಸಲ ತೊಗೋಬೇಕು ಅಂದರೆ ನಮಗೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ನಮಗೆ ಇಷ್ಟೆಲ್ಲ ಕ್ಯಾಲೋರಿ ಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಅದರ ಹಣದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಾವು ಇವತ್ತು ಅಷ್ಟೊಂದು ದುಡಿತಾ ಇದ್ದೀವ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಆದರೆ ನಾನಿಲ್ಲಿ ಸಜೆಸ್ಟ್ ಮಾಡ್ತಕ್ಕಂಥದ್ದು ಮಲ್ಟಿ ವಿಟಮಿನ್, ಮಲ್ಟಿ ಮಿನರಲ್ ಅಂತ ನಮ್ಮ ಒಂದು ಪ್ರಾಡಕ್ಟ್ಸ್ ಫ್ರೆಂಡ್ಸ್. ಇದನ್ನು ಒಂದು ಕ್ಯಾಪ್ಸೂಲ್ಸ್ನ ತಗೊಂಡ್ರೆ ನಿಮಗೆ ಪ್ರತಿದಿನ ಬೇಕಾಗಿರ್ತಕ್ಕಂಥ ಕ್ಯಾಲೋರೀಸ್ ನಮ್ಮ ಒಂದು ಪ್ರಾಡಕ್ಟಲ್ಲಿ ನಿಮಗೆ ಲಭ್ಯವಿದೆ. ಇದು ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಬಹುಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಮಲ್ಟಿ ವಿಟಮಿನ್, ಮಲ್ಟಿ ಮಿನರಲ್ಸ್ ಪ್ರಾಡಕ್ಟ್ಸ್ ಆಗಿದೆ ಫ್ರೆಂಡ್ಸ್. ಈ ಒಂದು ಪ್ರಾಡಕ್ಟ್ಸ್ನ ಯಾರಿಗೆಲ್ಲ ಬೇಕು ಅಂದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಐ ವಾಂಟ್ ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಈ ಪ್ರಾಡಕ್ಟ್ನ ತಲುಪಿಸ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟೆಲ್ಲ ವಿಷಯನ ತಿಳ್ಕೊಂಡಿದ್ದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಜೊತೆಗೆ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಜೆಸ್ಟ್ ಮಾಡಿ. ಇವತ್ತು ಒಂದು ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ, ಜೊತೆಗೆ 100% ಗ್ಯಾರಂಟಿ ಇರ್ತಕ್ಕಂಥ ಪ್ರಾಡಕ್ಟ್ನ ನಿಮಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು.